ಮೊದಲಿಗೆ ಎಲ್ಲ ದೇಶವಾಸಿಗಳಿಗೆ ಹಾಗೂ ನೆಲಮಂಗಲದ ಎಲ್ಲ ಸಮಸ್ತ ಜನರಿಗೆ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ನಾವು ಇವತ್ತಿನ ದಿನ ಆಚರಣೆ ಮಾಡಿದ್ದೀವಿ. ಇದು ನಮ್ಮ ರಾಷ್ಟ್ರೀಯ ಹಬ್ಬ. ನನ್ನ ವೈಯಕ್ತಿಕವಾಗಿ ಹೇಳಿದರೆ ನಾನು ಎಲ್ಲ ಹಬ್ಬಗಳಿಗಿಂತ ಈ ರಾಷ್ಟ್ರೀಯ ಹಬ್ಬಕ್ಕೆ ಜಾಸ್ತಿ ಮನ್ನಣೆ ನಾನು ಕೊಡ್ತೀನಿ. ಅದೇ ರೀತಿ ನಮ್ಮ ಹಿರಿಯರು ಸಹಿತ ಈ ಹಬ್ಬನ ತುಂಬ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ನಮ್ಮ ಹುಸೇನ್ ಸಾಬ್ರು, ನಮ್ಮ ಸಯೀದ್ ಬೈ ಅವರು, ಹೀಗೆಲ್ಲ ನಮ್ಮ ಹಿರಿಯ ಸಹಕಾರದಿಂದ ಇವತ್ತು ಮದೀನಾ ಮಸೀದಿ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬನ ಆಚರಣೆ ಮಾಡಿದ್ದೀವಿ. ದೇಶಭಕ್ತಿಯ ಸೂಚನೆ ಇವತ್ತಿನ ಹಬ್ಬದಲ್ಲಿ ಎಲ್ಲ ಕಡೆ ಕಾಣ್ತದೆ. ಇದು ನಮಗೆ ಸ್ವಾತಂತ್ರ್ಯ ಸುಮ್ಮನೆ ಬಂದಿಲ್ಲ. ಇದರಿಂದ ತುಂಬ ದೊಡ್ಡ ಬಲಿದಾನಗಳು, ತ್ಯಾಗ ಕೊಟ್ಟಿರೋದ್ರಿಂದ ಇವತ್ತು ನಾವು ಸ್ವತಂತ್ರವಾಗಿ ಎಲ್ಲ ಆಯ್ಕೆಗಳು ನಮ್ಮ ಮುಂದೆ ಇವೆ. ನಾವು ಏನು ಬೇಕಾದರೂ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಎಲ್ಲ ಆಯ್ಕೆಗಳು ಇವತ್ತಿವೆ. ಅದರಿಂದ 1947 ಮುಂಚೆ ಆಯ್ಕೆಗಳು ನಮ್ಮಲ್ಲಿ ಇರಲಿಲ್ಲ. ಆವತ್ತು ಬೇರೆಯವರ ಗುಲಾಮಗಿರಿಯಲ್ಲಿ ನಾವು ಬಾಳ್ತಾ ಇದ್ದೋ. ಇವತ್ತಿನ ದಿನ ನಾವು ಸೇರಿ ಇತಿಹಾಸದಲ್ಲಿ ನಡೆದಿರುವಂಥ ಘಟನೆಗಳು, ಇತಿಹಾಸ ಪುರುಷರನ್ನು ಇವತ್ತು ನಾವು ಜ್ಞಾಪಿಸ್ಕೊತೀವಿ. ಪ್ರತಿ ವರ್ಷ ಒಬ್ಬ ಇತಿಹಾಸ ಪುರುಷನ ಬಗ್ಗೆ ನಾವು ಇಲ್ಲಿ ಜನರಿಗೆ ಅವ್ರ ಬಗ್ಗೆ ನಾವು ತಿಳುವಳಿಕೆ ಕೊಡ್ತೀವಿ. ಕೊಡೋದ್ರ ಮುಖಾಂತರ ನಾವು ಇತಿಹಾಸ ಮರಿಬಾರ್ದು, ಮಕ್ಕಳು ಮರಿಬಾರ್ದು ಅನ್ನೋ ಒಂದು ಪ್ರಯತ್ನ. ಇದರ ಜೊತೆಗೆ ವಿಶೇಷವಾಗಿ ಮುಂದಿನ ಭವಿಷ್ಯ ಯಾರು ಅಂದರೆ ನಮ್ಮ ಮಕ್ಕಳು. ಈ ದೇಶದಲ್ಲಿ ಒಳ್ಳೆಯ ಸತ್ಪ್ರಜೆಗಳನ್ನು ನಾವು ಕೊಡಬೇಕಾಗ್ತದೆ. ಆ ಸತ್ಪ್ರಜೆಗಳು ಯಾವಾಗ ನಿರ್ಮಾಣ ಆಗ್ತಾರೆ ಅಂದರೆ ಅವರು ಒಳ್ಳೆಯ ಶಿಕ್ಷಣ ಪಡೆದಾಗ ಮಾತ್ರ ಈ ದೇಶದ ಭವಿಷ್ಯನ ನಿರ್ಮಾಣ ಮಾಡೋದ್ರಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಆದ್ದರಿಂದ ನಮ್ಮ ಸಮುದಾಯದಲ್ಲಿ ವಿಶೇಷವಾಗಿ 80-90% ತೊಗೊಂಡಿರೋಂಥ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಕರೆದಿ ಇವತ್ತು ಅವ್ರಿಗೊಂದು ಚಿಕ್ಕ ಸನ್ಮಾನ ಮಾಡೋದ್ರ ಮೂಲಕ ಪ್ರತಿಭಾ ಪುರಸ್ಕಾರವನ್ನು ಅವ್ರಿಗೆ ನೀಡಿ ಅವರಿಗೆ ಉತ್ತೇಜಿಸಿ ಮುಂದಿನ ವಿದ್ಯಾಭ್ಯಾಸಕ್ಕೆ ನಮ್ಮಿಂದ ಯಾವ ರೀತಿ ಸಹಕಾರ ಬೇಕು, ಅವರು ಯಾವ ರೀತಿ ಗುರಿ ಇಟ್ಕೊಂಡು ವಿದ್ಯಾಭ್ಯಾಸ ನಡೆಸಿ ಈ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಿ ನಿರ್ಮಾಣ ಆಗಲಿ ಅಂಥೇಳಿ ನಾವು ಈ ಪ್ರಯತ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ನೋಡಿ, ಇತಿಹಾಸನ ತಿಳ್ಕೊಳ್ದೇ ಇರೋನು ಇತಿಹಾಸನ ರಚನೆ ಮಾಡೋದಕ್ಕೆ ಆಗಲ್ಲ. ನಮ್ಮ ಇತಿಹಾಸ ಈಗ ಎಲ್ಲರೂ ಒಂದು ಮೊದಲನೇದಾಗಿ ಹೇಳ್ತಾರೆ ಇಂಡಿಯಾ ಗೇಟ್, ಭಾರತದ ಇಂಡಿಯಾ ಗೇಟ್ಗೆ ಹೋಗಿ ಹೆಸರುಗಳನ್ನ ಇತಿಹಾಸ ಸ್ವಾತಂತ್ರ್ಯ ಬಂದಲ್ಲಿ ಆವಲೇ ಕೆತ್ಬಿಟ್ಟಿದ್ದಾರೆ. ಇವತ್ತು ನಾವು ನೀವು ಇದ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ. ಇತಿಹಾಸ ಪುಸ್ತಕಗಳು ಅವೇ, ಇತಿಹಾಸ ಅಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನಾವು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಯಾರು ಓಡಿದ್ದಾರೆ ಅನ್ನೋದು ನಾವು ಪುಸ್ತಕ ಎಷ್ಟು ಓದಿ ತಿಳ್ಕೊಳ್ತೀವೋ ಈ ಹೃದಯದಲ್ಲೂ ಅಷ್ಟೇ ನಾವು ಮಡಿಕೊಂಡಿದ್ದೀವಿ. ಅದಕ್ಕೆ ನಾವು ಈಗ ಹೊಸ ಪ್ರಯತ್ನಗಳು ನಾವು ಮಾಡ್ತಿರೋದು. ನಾವು ಏನಿದೆ ಇತಿಹಾಸನ ತಿಳಿಸ್ಕೊಳ್ಳುವಂಥ ಪ್ರಯತ್ನ. ನಾನು ಆವಾಗಲೇ ಹೇಳಿದೆ, ಇತಿಹಾಸ ಪುರುಷರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತೀವಿ. ಅವ್ರು ಏನೇನು ಕೊಡುಗೆ ಕೊಟ್ಟಿದ್ದಾರೆ, ಏನೇನು ತ್ಯಾಗ ಬಲಿದಾನ ಮಾಡಿದ್ದಾರೆ ಅನ್ನೋದನ್ನ ಇವತ್ತಿನ ಹೊಸ ಪೀಳಿಗೆಗೆ ನಾವು ತಿಳಿಸ್ಕೊಡ್ಬೇಕಾಗ್ತಾಯಿದೆ. ನಾವು ಈಗ ಎಲ್ಲರ ಹೆಸರು ಬರೆಯೋಕ್ಕಾಗಲ್ಲ. ಆದರೆ 93,000ದಲ್ಲಿ 63,000 ಮುಸಲ್ಮಾನರ ಹೆಸರಿದೆ. ಈ ದೇಶದ ಸಂಸ್ಕೃತಿನೇ ಸಹಬಾಳ್ವೆ, ಸಹೋದರತೆ, ಇದೇ ನಮ್ಮ ದೇಶದ ಇದೇ ಸಂಸ್ಕೃತಿ ನಾವು ವಿದೇಶದವ್ರಿಗೂ ಹೇಳ್ಕೊಡೋದು. ನಮ್ಮಲ್ಲಿ ಜಾತಿ ಭೇದ ಇಲ್ಲ. ಅದನ್ನು ಕೆಲವರು ರಾಜಕೀಯಕ್ಕೋಸ್ಕರ ಬಳಸ್ಕೊಂಡು ಹೇಳ್ತಾರೆ ವಿನ ಜನರ ಮನಸ್ಸಲ್ಲಿ ಆ ರೀತಿ ಏನೂ ಇಲ್ಲ. ನೀವು ಇದಕ್ಕೆ ಸ್ಪಷ್ಟವಾದಂಥ ಉದಾಹರಣೆಗಳು. ನಾವು 5 ವ್ಯಕ್ತಿಗಳಿಗೆ ವಿಶೇಷ ಸನ್ಮಾನ, ಸಾಧಕರಿಗೆ ಒಂದು ಸನ್ಮಾನ ಅಂತ ಹೊಸ ಕಾರ್ಯಕ್ರಮ ಮಾಡಿದ್ದೀವಿ. ಅದರೊಳಗೆ 4 ಜನ ವ್ಯಕ್ತಿಗಳು ಹಿಂದೂಗಳೇ ಇದ್ದಿದ್ದು ನೀವು ನೋಡ್ತಾ ಇದ್ದೀರ. ನಾವು ಯಾರು ಸಾಧನೆ ಮಾಡಿದ್ದಾರೆ, ಯಾರು ಸಮಾಜಕ್ಕೆ ಒಳ್ಳೆಯ ಸೇವೆ ಮಾಡಿದ್ದಾರೆ ಅಂಥವ್ರನ್ನ ಗುರುತಿಸಿ ನಾವು ಕೆಲಸ ಮಾಡಬೇಕು. ಅದೇ ಗೌರವ ನಮಗೂ ಅವ್ರು ಕೊಡ್ತಾರೆ. ನಮ್ಮ ಯಾರಲ್ಲೂ ಆ ರೀತಿ ಇಲ್ಲ. ನಮ್ಮ ನೆಲಮಂಗಲ ಇತಿಹಾಸ ಅಂದರೆ ಸಹಬಾಳ್ವೆಗೆ, ಸಹೋದರರಿಗೆ, ಕೋಮು ಸೌಹಾರ್ದತೆಗೆ ನಮ್ಮ ಊರೇ ಇತಿಹಾಸದಲ್ಲೇ ನಮ್ಮ ಊರ ಹೆಸರಿದೆ. ಮೊಹಮ್ಮದ್ ಅಫ್ಸರ್ ಅಂತ.